ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕಿಚ್ಚನ ಪಂಚಾಯಿತಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಳೆದ 3-4 ದಿನಗಳಿಂದ ಬಿಗ್ ಬಾಸ್ ಮನೆ ರಣರಂಗ ಆಗಿದೆ ಅಂತಲೇ ಹೇಳ್ಬೋದು. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರ ಮತ್ತು ತ್ರಿವಿಕ್ರಮ್ ಅವರು ತುಂಬಾ ವಾದ ಮಾಡ್ತಾ ಇರ್ತಾರೆ. ಚೈತ್ರ ಅವರು ನೀವು ಮೋಕ್ಷಿತಾಗೆ ಸೈಕೋ ಅಂದಿದ್ರಲ್ವಾ ಅಂತ ಹೇಳ್ಬಿಡ್ತಾರೆ. ತ್ರಿವಿಕ್ರಮ್ ಅವರು ನಾನು ಅಂದೇ ಇಲ್ಲ, ಯಾವಾಗ ಅಂದಿದ್ದು, ನಾನು ಅಂದೇ ಇಲ್ಲ ಅಂತ ಇವರು ಕೂಡ ವಾದ ಸ್ಟಾರ್ಟ್ ಮಾಡ್ತಾರೆ. ತ್ರಿವಿಕ್ರಮ್ ಅವರು ಸೈಕೋ ಅಂದಿದ್ದು ನಿಜ, ಅದ್ರ ಜೊತೆಗೆ ಇನ್ನೊಂದು ಕೆಟ್ಟ ಪದನೂ ಬಳಸ್ತಾರೆ, ಅದನ್ನು ನ್ಯೂಟ್ ಮಾಡಿದ್ದಾರೆ. ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಮೋಕ್ಷಿತಾ ಅವರು ಯುವರಾಣಿಯಾಗಿರ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಬಂದಿರುತ್ತೆ. ಆವಾಗ ಇವರು ವಿಕ್ರಮ್ ಅವ್ರನ್ನ ಹೊರಗಡೆ ಇಡ್ತಾರೆ. ಇದೇ ಕಾರಣಕ್ಕೆ ಮೋಕ್ಷಿತಾ ಅವ್ರ ಮೇಲೆ ತ್ರಿವಿಕ್ರಮ್ ತುಂಬ ಸಿಟ್ಟು ಮಾಡ್ಕೊತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಅಂದರೆ ಎಲ್ಲರಿಗೂ ಇಂಪಾರ್ಟೆಂಟು. ಇವರು ಈ ಟಾಸ್ಕಿಂದನೇ ನನ್ನನ್ನು ಹೊರಗಿಟ್ಬಿಟ್ರಲ್ಲ ಅನ್ನೋ ಕೋಪದಲ್ಲಿ ಮೋಕ್ಷಿತಾನ ಸೈಕೋ ಇವರು ಹಾಗೆ ಇನ್ನೊಂದು ಕೆಟ್ಟ ಪದನೂ ಬಳಸಿರ್ತಾರೆ. ಇದೇ ವಿಷಯಕ್ಕೆ ವಿಕ್ರಮ್ ಅವ್ರನ್ನ ಸುದೀಪ್ ಸರ್ ಅವರು ಇವತ್ತು ತರಾಟೆಗೆ ತಗೋಬೋದು ಅಂತ ಅನಿಸುತ್ತೆ. ತ್ರಿವಿಕ್ರಮ್ ಅವರು ಶಿಶಿರ್ ಹತ್ರ ಹೋಗಿ ಈ ವಿಷಯನ ನಾನು ತೆಗಿಬಾರ್ದಾಗಿತ್ತು, ಈ ವಿಷಯದ ನಂದೇ ತಪ್ಪು ಅಂತ ಹೇಳಿ ಶಿಶಿರ್ ಹತ್ರ ಸಾರಿ ಕೇಳಿದ್ದಾರೆ. ತಪ್ಪು ಅನ್ನೋದ್ಯಾಕೆ, ಸಾರಿ ಕೇಳೋದ್ಯಾಕೆ? ಹೊರಗಡೆ ಜನ ಇವ್ರನ್ನ ತುಂಬ ಇಷ್ಟಪಡೋರು ಇರ್ತಾರೆ. ಇವರು ಈ ಥರ ಎಲ್ಲ ಮಾತಾಡೋದು ತಪ್ಪಾಗುತ್ತೆ. ಇನ್ನು ಚೈತ್ರ ಕುಂದಾಪುರ ಅವರು ಸತ್ಯನ ಸುಳ್ಳು ಮಾಡ್ತಾರೆ, ಸುಳ್ಳನ್ನು ಸತ್ಯ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸುದೀಪ್ ಸರ್ ಅವರು ಚೈತ್ರ ಅವರಿಗೆ ಈ ವಿಷಯವಾಗಿ ಏನೇನು ಹೇಳ್ಬೋದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮೋಕ್ಷಿತಾ ಬಗ್ಗೆ ಹೇಳೋದಾದರೆ ಇವರು ಟಾಸ್ಕಿಂದ ಹೊರಗಡೆ ಉಳಿದಿದ್ದು ತುಂಬಾ ತಪ್ಪು ಅಂತಲೇ ಹೇಳ್ಬೋದು. ಇವ್ರು ಏನೇ ಆಗಲಿ ಟಾಸ್ಕ್ ಆಡಬೇಕಾಗಿತ್ತು. ಅಷ್ಟೇ ಅಲ್ಲದೆ ಇವರು ಟಾಸ್ಕ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ನಾನು ಅವ್ರ ಹೆಲ್ಪ್ ತೊಗೊಂಡು ಆಡಲ್ಲ, ಇವ್ರು ಹೆಲ್ಪ್ ತೊಗೊಂಡು ಆಡಲ್ಲ ಅಂದರೆ ಇವರು ಬಿಗ್ ಬಾಸ್ನ ಯಾವ ಥರ ಆಡಿ ಗೆಲ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್.